ಮನೆ ಕೆಲಸ ಎಲ್ಲ ಮುಗಿದು ಪೂಜೆನೂ ಆಯಿತು, ತಿಂಡಿ ಕೂಡ ಆಯಿತು. ಈಗ ನಾನು ವ್ಲಾಗ್ ಯಾಕೆ ಸ್ಟಾರ್ಟ್ ಮಾಡಿದ್ದು ಅಂದರೆ, ಇವತ್ತು ನಾವು CCTV ಕ್ಯಾಮ್ರಾ ಹಾಕಿಸ್ತಾ ಇದ್ದೀವಿ. ಅದಕ್ಕೆ ಅವರು ಬರ್ತೀವಿ ಅಂತ ಹೇಳಿದ್ರು. ಹಾಗಾಗಿ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ದಿನ ಇವತ್ತು ಹೇಗೆ ಹೋಗುತ್ತೆ ನೋಡೋಣ. ಈಗ ನಾನು ಪಿಂಪಲ್ ಆಗಿಬಿಟ್ಟಿದೆ, ಪಿಂಪಲ್ ನೋಡ್ತಾ ಇದ್ದೆ. ನನಗೆ ಪಿಂಪಲ್ ಅಷ್ಟಾಗಿ ಆಗೋದಿಲ್ಲ, ನಂದು ಡ್ರೈ ಸ್ಕಿನ್ ಆಗಿರೋದ್ರಿಂದ ವೆರಿ ಡ್ರೈ ಆದಾಗ ಪಿಂಪಲ್ ಬರುತ್ತೆ, ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ನಾನು ಯೂಸ್ ಮಾಡ್ತಾ ಇರ್ತೀನಿ ಅದು ಸೂಟ್ ಆಗಿಲ್ಲ ಅಂದಾಗ ಬರುತ್ತೆ. ಸೊ ಸದ್ಯಕ್ಕೆ ನಾನು ಯಾವುದು ಇನ್ನೂ ಚೇಂಜ್ ಮಾಡಿಲ್ಲ. ಆಗಲೇ ಪಿಂಪಲ್ ಬಂದಿದೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ವೆರಿ ಡ್ರೈ. ಅಂದರೆ ನಾನು ಬೆಳಿಗ್ಗೆ ಹೊತ್ತು ಮಾಯ್ಶ್ಚರೈಸರ್ ಹಚ್ತೀನಿ, ರಾತ್ರಿ ಹೊತ್ತು ಹೋಮ್ ಮೇಡ್ ಸೀರಮ್ ಹಚ್ತೀನಿ. ಕೆಲವೊಂದು ಸಾರಿ ಅದು ಅಂಟಲ್ವಾ ಅಂದ್ಬಿಟ್ಟು ಹಚ್ಚಿರೋದಿಲ್ಲ, ಹಾಗೆ ಮಲಗಿಬಿಟ್ಟಿರ್ತೀನಿ. ನನಗೆ ಎಷ್ಟು ಬೇಗ ರಿಯಾಕ್ಟ್ ಆಗುತ್ತೆ ಗೊತ್ತಾ, ಒಂದು 3 days ಹಚ್ಚಲಿಲ್ಲ ಅಂದರೆ ಪಿಂಪಲ್ ಆಗುತ್ತೆ. ಒಂದು 3 days ಹಚ್ಚು ನೀಟಾಗಿ ದಿನಾನು ಮರಿದೆ ಹೊರಟೋಗುತ್ತೆ. ಸೊ ಫ್ರೆಶ್ ಇದೆ, ಮುಟ್ಟಿದ್ರೆ ನೋವತ್ತೆ. ಇದು ನನಗೆ ಬ್ಲ್ಯಾಕ್ ಹೆಡ್ಡು ವೈಟ್ ಹೆಡ್ಡು ಆ ಥರ ಅಲ್ಲಿ ತನಕ ಆ ಸ್ಟೇಜ್ ಹೋಗೋದೇ ಇಲ್ಲ. ನನಗೆ ಈ ಥರ ಕಾಣ್ತಾ ಹಚ್ಚೋಕ್ಕೆ ಶುರು ಮಾಡ್ತೀನಾ, ಅದು ಹಾಗೆ ಹೊರಟೋಗುತ್ತೆ. ಸೊ ನನಗೆ ಪಿಂಪಲ್ಸು ತುಂಬ ಟೆನ್ಷನ್ನೇ ಇಲ್ಲ. ಪಿಂಪಲ್ ಬಂದರೆ ರಾಜೇಶ್ ಕೂಡ ಏನು ನಿಂಗೆ ಪಿಂಪಲ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಅಷ್ಟೊಂದು ಅಪರೂಪ ನನಗೆ. ಅಂದರೆ ಸ್ಕಿನ್ ಕೇರ್ ಸರಿಯಾಗಿ ಮಾಡಲಿಲ್ಲ ಅಂದರೆ ಮಾತ್ರನೇ ನನಗೆ ಪಿಂಪಲ್ ಆಗೋದು. ಓಕೆ, ಈಗ ಬನ್ನಿ. CCTV ಅವ್ರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಅವ್ರಿಗೆ ನಾವು ಹೇಳಿ ತುಂಬ ದಿನ ಆಗಿತ್ತು. ಅವರು ಟೈಮ್ ಮಾಡ್ಕೊಂಡು ಬರಬೇಕಲ್ವಾ. ಅವ್ರು ಇವತ್ತು ಬರ್ತೀನಿ ಅಂತ ಹೇಳಿದ್ದಾರೆ, ಎಷ್ಟೊತ್ತಿಗೆ ಅಂತ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಸೊ ಈಗ ಬಂದಿದ್ದಾರೆ, ಬಂದು ಎಲ್ಲನೂ ಸಾರ್ಟ್ ಔಟ್ ಮಾಡ್ಕೊಳ್ತಾ ಇದ್ದಾರೆ, ಎಲ್ಲನೂ ಕನೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲೆಲ್ಲಿ ಹಾಕಬೇಕು ಅಂತ ಇನ್ನೂ ತಿಳಿಸಿಲ್ಲ, ಬಟ್ ಎಲ್ಲ ಅರೇಂಜ್ ಮಾಡ್ಕೊಳ್ತಾ ಇದ್ದಾರೆ. ಈಗ ನಾನು ಎಲ್ಲೆಲ್ಲಿ ಹಾಕಬೇಕು ಅಂತ ಹೇಳಿದ್ದೀನಿ ಅವ್ರಿಗೆ. ಸೊ ನನಗೆ ಐಡಿಯಾನೇ ಇರಲಿಲ್ಲ ಇದು ಹೇಗೆ ಆಗುತ್ತೆ, ವಯರ್ ಎಲ್ಲ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು. ಒಂದು ನಾನು ಡೈರೆಕ್ಟ್ ನಮ್ಮ ಬಾಗಿಲು ಕಡೆ ಫೇಸಿಂಗಲ್ಲಿ ಅವರು ನಿಂತಿಯಾರಲ್ವ, ಅದರ ಆಪೋಸಿಟ್ ವಾಲ್ಗೆ ಹಾಕ್ಸೋಣ ಅಂತ ಅಂದ್ಕೊಂಡ್ವಿ. ಆದರೆ ವಯರ್ ತುಂಬ ಬರುತ್ತೆ. ಈಗ ಹೊರಗಡೆ ಕ್ಯಾಮ್ರಾ ಹಾಕಿಸ್ತಾ ಇರೋದ್ರಿಂದ ಹೊರಗಡೆಯಿಂದ ಒಳಗಡೆ ತೊಗೊಳ್ಬೇಕು ವಯರ್. ಸೊ ಕನೆಕ್ಷನ್ ಎಲ್ಲಿಗೆ ಕೊಡ್ತೀವಲ್ವಾ ಎಲ್ಲ ವಯರು ಆ ಪಾಯಿಂಟಿಗೆ ಬರಬೇಕು. ಸೊ ಹೊರಗಡೆಯಿಂದ ಒಳಗಡೆ ಹೆಂಗೆ ತೊಗೊಳೋದು, ನಾವು UPS ಹಾಕ್ಸಿದ್ವಿ ಅಲ್ವಾ, ಅಲ್ಲಿ ಅವರು ಹೋಲ್ ಮಾಡಿ ಹೊರಗಡೆಯಿಂದ ಒಳಗಡೆ ವಯರ್ಸ್ನ ತೊಗೊಂಡಿದ್ರು. ಸೊ ಅಲ್ಲೇ ಅವರು ಅಡ್ಜಸ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲಿ ಹೋಲ್ ಮಾಡಿ ವಯರ್ಸ್ ಎಲ್ಲ ಒಳಗಡೆ ಬಂದಿತ್ತು. ಸೊ ಅಲ್ಲಿಂದಾನೇ ತೊಗೊಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. 3 ವಯರ್ಸ್ ಬರಬೇಕು, ಹೊರಗಡೆ 2 ಇರೋದ್ರಿಂದ ಹೊರಗಡೆಯಿಂದ 2 ಬರಬೇಕು. ಆ್ಯಂಡ್ ಇಲ್ಲಿ ಒಳಗಡೆ 1 ಹಾಕಿಸ್ತಾ ಇರೋದ್ರಿಂದ ಅಲ್ಲಿಂದ 1. ಲಿಟ್ರಲಿ ನನಗೆ ಐಡಿಯಾನೇ ಇರಲಿಲ್ಲ ಇದು ಹೇಗೆ ವರ್ಕ್ ಆಗುತ್ತೆ ಅಂತ. ನಾನು ಬರೀ ಒಂದೊಂದು ವಯರು ಅಂದ್ಕೊಂಡಿದ್ದೆ, ಅದು ಎಲ್ಲಿ ಕನೆಕ್ಟ್ ಮಾಡ್ತಾರೆ ಹೇಗೆ ಏನು ಗೊತ್ತಿರಲಿಲ್ಲ. ಸೊ ಅಲ್ಲಿ ಅವ್ರಿಗೆ ಹೇಳ್ಕೊಂಡು ನಾನು ನಿಂತ್ಕೊಂಡಿದ್ನ, ಇಲ್ಲಿ ನೋಡಿ ಏನು ಬ್ಲಂಡರ್ ಆಗಿದೆ ಅಂತ ಹೇಳಿಬಿಟ್ಟು. ನಾನು ಸಣ್ಣ ಉರಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ, ಇಲ್ಲ ಅದು ದಪ್ಪ ಮಾಡಿಬಿಟ್ಟಿದ್ದೀನಿ. ನಾನು ಯೂಶ್ವಲಿ ತುಂಬಾ ಕೇರ್ಫುಲ್ಲಾಗಿ ಈ ಕಡೆ ಬರಬೇಕು ಅಂದರೆ ಸಣ್ಣ ಮಾಡಿಬಿಟ್ಟು ಬಂದಿರ್ತೀನಿ. ಯಾವುದೋ ಗ್ಯಾನ್ದಲ್ಲಿ ನಾನು ದಪ್ಪ ಮಾಡಿಬಿಟ್ಟಿದ್ದೀನಿ. ಫುಲ್ ಮನೆ ಹೊಗೆ ತುಂಬ್ಕೊಂಡ್ಬಿಟ್ಟಿದೆ. ಆಫ್ ಮಾಡಿ ಸುಮಾರು ಹೊತ್ತಾದಮೇಲೆ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಆಫ್ ಮಾಡೋ ಮುಂಚೆ ಅಂತೂ ನೋಡಿದಿದ್ರೆ ಭಯನೇ ಆಗಿಬಿಡ್ತಿತ್ತು. ಇವಾಗ ಅಟ್ಲೀಸ್ಟ್ ಸ್ವಲ್ಪ ಹೊಗೆ ನಾನು ಎಕ್ಸಾಸ್ಟ್ ಆಗಿ ಹಾಕಿ ಬಿಟ್ಟಿದ್ದೀನಿ. ಎಕ್ಸಾಸ್ಟು ಅದು ಎಳ್ಕೊಳ್ತಾ ಇದೆ ನೋಡಿ. ಆನ್ ಮಾಡಿ ಆಲ್ರೆಡಿ 2 minutes ಆಗಿದೆ. ನನ್ನ ಬಾಣಲಿ ನೋಡಿ ಹೆಂಗಾಗ್ಬಿಟ್ಟಿದೆ. ಇದನ್ನೇನು ಉಜ್ಜಿದ್ರೂ ಹೋಗುತ್ತೋ ಇಲ್ವೋ. ಎಣ್ಣೆ ಅಂತೂ ಈಗ ಸುರಿಬೇಕು. ಈ ಪಾತ್ರೆ ಅಂತೂ ಈಗ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಚೆನ್ನಾಗಿ ಮಾಡಿದ್ದೀನಿ ಮಾತ್ರ ನೋಡಿ. ಆಫ್ ಮಾಡಿ ಎಷ್ಟೊತ್ತಾಯ್ತು ಆದ್ರೂ ಹೆಂಗೆ ಹೊಗೆ ಬರ್ತಾ ಇದೆ ಅಂತ. ಈಗ ಈ ಜಾಗದಲ್ಲಿ ಒಂದು ಕ್ಯಾಮ್ರಾ ಹಾಕೋಣ ಅಂತ ಡಿಸೈಡ್ ಆಗಿದೆ. ರಾಜೇಶ್ಗೆ ಒಳಗಡೆ ಹಾಕೋದು ಇಷ್ಟ ಇರಲಿಲ್ಲ, ಆದರೆ ಇವ್ರು ಹೇಳಿದ್ರು ಒಳಗಡೆ ಇದ್ದರೆ ಒಂದು ಒಳ್ಳೆಯದು ಅಂತ ಹೇಳಿಬಿಟ್ಟು. ಅದಕ್ಕೆ ರಾಜೇಶ್ ಒಂಥರ ಪ್ರೈವಸಿ ಬ್ರೀಚ್ ಆದಂಗೆ ಆಗುತ್ತೆ ಅಂತ ಅವರು ಹಾಲಲ್ಲಿ ಹಾಕ್ಸಿ ಸರ್ ಅಂತ ಇವರು. ಸೊ ಈಗ ಅಲ್ಲಿ ಹಾಕ್ಸಿದ್ದೀವಿ 1, ಇನ್ನು 2 ಹೊರಗಡೆ ಹಾಕ್ಸಿದ್ದೀವಿ. ವೈರಿಂಗ್ ಎಲ್ಲ ಈಗ ಆಲ್ಮೋಸ್ಟ್ ಎಳೆದಿದ್ದಾರೆ ನೋಡಿ. 2 ಹೊರಗಡೆಯಿಂದ ಇದು 2 ಬಂದಿದೆ ಒಳಗಡೆ. ನಾವು ತರಿಸಿದ್ದು ವಯರ್ ಸಾಕಾಗಲಿಲ್ಲ ಅಂದ್ಬಿಟ್ಟು ಅವರು ಎಕ್ಸ್ಟ್ರಾ ಇಟ್ಕೊಂಡಿದ್ರಂತೆ. ಸೊ ಅವರು ಎಕ್ಸ್ಟ್ರಾ ಆಗುತ್ತೆ ಸರ್, ನಾವು ಇದಕ್ಕೆ ಚಾರ್ಜ್ ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಅವ್ರ ವಯರ್ನ ಅವ್ರೀಗ ತೆಗೆದು ಹಾಕ್ತಾ ಇದ್ದಾರೆ. ಸಾಕು ಬಿಡ್ರಿ, ಒಬ್ಬರು ನಿಂತ್ಕೊಳ್ಳೋಕ್ಕಾದ್ರೆ ಸಾಕಾಗಲ್ವಾ? ಸ್ಪೇಷಿಯಸ್. ಇದು ಪಾಟ್ ತರ ತಳಬೇಕಲ್ಲ, ಎಣ್ಣೆ ಪಾಟ್ ಎತ್ಕೊಂಡಿದ್ರೆ ಆಗಿರೋದು. 2 ವಯರ್ ಹಾಕ್ಸಿದ್ದೀವಿ. 2 ವಯರ್ ಪಾಟ್ ಎತ್ಕೊಂಡಿದ್ರೆ ಆಗಿರೋದು.
ಮುಟ್ಟಿದ್ರೆ ಗಲೀಜಾಗುತ್ತೆ. ಏನು ಕೇರ್ ಮಾಡ್ತಾವ್ರು ನೋಡ್ರಿ. ಅದನ್ನು ಅವರೇ ಹಾಕಿದ್ರು. ಮುಟ್ಟಂಗಿಲ್ಲ, ಮುಟ್ಟಿದ್ರೆ ಗಲೀಜಾಗ್ಬಿಡುತ್ತೆ. ಹೊಸದಲ್ವಾ, ಅದಕ್ಕೆ. ಆಮೇಲೆ ಈಗ ವೈರಿಂಗ್ ಎಲ್ಲ ಆಗಿದೆ. ಕನೆಕ್ಷನ್ ಟೈಮ್, ಯಾವ ಆ್ಯಂಗಲ್ಗೆ ಇಡಬೇಕು ಎಲ್ಲಾನು ಕನೆಕ್ಟ್ ಮಾಡಿ ಈಗ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದು ಮಾನಿಟರ್ ಇರಲೇಬೇಕು. ಅದು ಯಾವ ಆ್ಯಂಗಲಲ್ಲಿ ಬರ್ತಾ ಇದೆ ಅಂತ ನಮಗೆ ಕ್ಯಾಮ್ರಲ್ಲಿ ಗೊತ್ತಾಗಲ್ಲ, ಮಾನಿಟರಲ್ಲೇ ಗೊತ್ತಾಗೋದು. ಆ್ಯಂಡ್ ಈ ಕ್ಲಿಪ್ಪಿಂಗ್ಸ್ ಎಲ್ಲಾನು ಸೇವ್ ಮಾಡೋದಕ್ಕೆ ಒಂದು ಹಾರ್ಡ್ ಡಿಸ್ಕ್ ಇರಬೇಕಂತೆ. ಆಮೇಲೆ ಏನೋ ಅಡಾಪ್ಟರ್ ಇರಬೇಕಂತೆ. ಈ ಸೆಟ್ ಆಫ್ ಬಾಕ್ಸ್ ಬರುತ್ತಲ್ವಾ ಟಿವಿಗೆ, ಆ ಥರ ಒಂದು ಸೆಟ್ ಆಫ್ ಬಾಕ್ಸ್ ಕೂಡ ಇದೆ. ನನಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ಇಷ್ಟೊಂದೆಲ್ಲ ವೈರಿಂಗು, ಇಷ್ಟೊಂದೆಲ್ಲ ಕಾಂಪೋನೆಂಟ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ರಾಜೇಶ್ ಅಲ್ಲಿ ಟಿವಿ ಯೂನಿಟ್ ಹತ್ರ ಮಾಡಿಸೋಣ ಅಂತ ಹೇಳ್ತಿದ್ರು. ನಾನು ಇಲ್ಲ, ಆಲ್ರೆಡಿ ಅಲ್ಲಿ 3 ವೈರ್ಸ್ ಇದೆ, ಇದನ್ನು ಬಂದರೆ 4th ವೈರ್ ಆಗಿಬಿಡುತ್ತೆ, 4 ವೈರಲ್ಲಿ ಬೇಡ, ಆದಷ್ಟು ಕಡಿಮೆ ಮಾಡೋಣ ಅಂತ ಹೇಳಿಬಿಟ್ಟು ಈ ಸೈಡ್ ತೊಗೊಂಡಿದ್ದು. ಲಿಟ್ರಲಿ ನಾವೇನಾದರೂ ಟಿವಿ ಯೂನಿಟ್ ಹತ್ರ ಹಾಕಿಸ್ಬಿಟ್ಟಿದ್ರೆ ಸ್ನೇಹಿತರೆ, ಬರೀ 1 ವೈರ್ ಅಲ್ಲ, ಅಲ್ಲಿ ನೋಡಿದ್ರಲ್ಲ ಹೆಂಗೆ ಕ್ಲಟರ್ ಥರ ಕಾಣ್ತಾ ಇದೆ ಅಂತ ಹೇಳಿಬಿಟ್ಟು. ಒಳ್ಳೇದಾಯಿತು ನಾವು ಕಾರ್ನರಲ್ಲಿ ಇಡ್ಸಿದ್ದು. ಈಗ ನಾನು ಮಧ್ಯಾಹ್ನದ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಈಗ ಬಂದು ನೋಡ್ತಾ ಇದ್ದೀನಿ ಯಾವ ಆ್ಯಂಗಲಲ್ಲಿ ಇಟ್ಟಿದ್ದಾರೆ, ಏನು ಎತ್ತ ಅಂತ ಹೇಳಿಬಿಟ್ಟು. ನಾವು ಈಗಲೇ ನೋಡಿಬಿಟ್ಟು ಯಾವ ಆ್ಯಂಗಲಲ್ಲಿ ಅಂದ್ಬಿಟ್ಟು ಸೆಟ್ ಮಾಡಿದ್ರೆ ಒಳ್ಳೆಯದು. ಅಂದರೆ ಆಮೇಲೆ ಕೂಡ ಅದು ಫಿಕ್ಸ್ ಅಂತೂ ಮಾಡಿ ಆಗಿದೆ, ಜಸ್ಟ್ ಈಗ ಮೇಲೆ ಕೆಳಗಡೆ ಸೈಡ್ಗೆ ಆ ಥರ ರೊಟೇಟ್ ಮಾಡ್ಕೊಳ್ಬೇಕು. ಆ್ಯಂಗಲ್ ಸೆಟ್ ಮಾಡಿದ್ದು ಕೂಡ ಆಯಿತು. ಇವರು ಒಂದು ಕಂಪ್ಯೂಟರ್ ಸೆಂಟರ್ ಇಟ್ಕೊಂಡಿದ್ದಾರೆ. ಸೊ ಅವ್ರಿಗೆ ನಮ್ಮ ಹತ್ರ ಒಂದು ಹಳೆ ಲ್ಯಾಪ್ಟಾಪ್ ಇತ್ತು, ಅದ್ರ ಬಗ್ಗೆ ಕೇಳ್ತಾ ಇದ್ದೀನಿ. ನಮ್ಮದು ಲ್ಯಾಪ್ಟಾಪ್ದು ಏನೇ ಪ್ರಾಬ್ಲಮ್ ಆದ್ರೂ ಇವ್ರ ಹತ್ರನೇ ಹೋಗೋದು ನಾವು. ಅದು ನನ್ನ ಹಳೆಯ ಲ್ಯಾಪ್ಟಾಪು. ನಾನು ವ್ಲಾಗಿಂಗ್ ಶುರು ಮಾಡೋ ಮುಂಚೆನೇ ನನಗೆ ರಾಜೇಶ್ ಕೊಡಿಸಿದ್ರು. ಅದಾದಮೇಲೆ ಬ್ಯಾಕಪ್ ಬರ್ತಾ ಇರಲಿಲ್ಲ ಅಂತ ಬೇರೆ ಕೊಡಿಸಿದ್ದು ನನಗೆ ಅವರು. बट ಈಗ बैटरी चेंज करने के बाद वो चलेगा और क्या क्या कर सकते हैं उसमें? सभी वर्जन पुराना हो गया होगा ना. सनग्लासेस के विंडोज 10 है ऑलरेडी इसमें. विंडोज 11 डालना पड़ेगा. विंडोज 11 डालने के लिए रैम अपग्रेड करना है, SSD डालना. विंडोज 10 पे ही चला देंगे, वो बच्चे के लिए देना है. हाँ तो बस है ना, विंडोज 10 डाल के ऑलरेडी है विंडोज 10, एक्टिवेट करना है बस उतने. वो गूगल सर्च कर सकते हैं, गूगल सर्च. हाँ सभी कर सकते हैं. गेम्स सब गेम मतलब हायर नहीं वो छोटा वाला रेस, कार रेस, वो सब. हाँ ये मोबाइल पे खेलते हैं ना, वैसा चलेगा. ठीक है. तो कितना होगा बैटरी? इसमें बैटरी 2 टाइप का आता है, एक 6 सेल एक 4 सेल. 4 सेल बैटरी 3 टाइप का आता है. कंफर्टेबल, ओरिजिनल, इंपोर्ट ओरिजिनल. कंफर्टेबल आएगा 1800 का और इंपोर्ट ओरिजिनल आएगा 2900. और पूरा जो ओरिजिनल है जो इसका ऑल ओवर इंडिया वारंटी मिलेगा तो 3900-950 ऐसा. और कंफर्टेबल का कितना दिन चलेगा? सभी का 1 ईयर वारंटी है. वारंटी तो है, वारंटी कितना दिन चलेगा ऐसा कुछ? वारंटी बैकअप भी सेम देगा. 4 सेल में 1.5 आवर्स बैकअप देगा. ओके. हाँ कंफर्टेबल में भी ओरिजिनल में भी उतना ही देगा. इंपोर्ट अमन भाई वही नंबर है ना? थैंक यू अमन भाई. ಅಲ್ಲಿ ರಾಜೇಶ್ ಹೊರಗಡೆ ನಿಂತಿರೋದು, ಇಲ್ಲಿ ನಾನು ಕೂತ್ಕೊಂಡಿರೋದು ಮನೆ ಒಳಗಡೆ. ಎಲ್ಲಾನು ಕಲರಲ್ಲಿದೆ. ಇದು ನೋಡಿ ಸ್ವಲ್ಪ ಬ್ರೈಟ್ ಇದೆ, ಇದು ಮನೆ ಒಳಗಡೆದು ಬ್ರೈಟ್ ಇದೆ, ಮೇಲ್ಗಡೆದು ಮಾತ್ರ ಅದು ಸ್ವಲ್ಪ ಡಲ್ ಅನ್ನಿಸ್ತಾ ಇದೆ. 3 ಕಡೆ ಏನೋ ಹಾಕ್ಸಿದ್ದೀವಿ. ಹೊರಗಡೆ ಗೇಟ್ ಒಳಗಡೆ ಒಂದು, ಗೇಟ್ ಹೊರಗಡೆ ಒಂದು, ಇಲ್ಲೊಂದು. ಏನಾಗಿದೆ, ನಮ್ಮ ಅಪಾರ್ಟ್ಮೆಂಟಲ್ಲಿ ಒಂದು ಆ ಕಡೆಯಿಂದ ಬರುತ್ತೆ, ಈಗ ನಾವು ಈ ಕಡೆಯಿಂದ ಹಾಕಿದ್ದೀವಿ. ಅಂದರೆ ನಮ್ಮನೆ ಯಾರೇ ಬಂದ್ರೂ ಮುಖ ಕಾಣ್ತಾ ಇರಲಿಲ್ಲ, ಜಸ್ಟ್ ಬ್ಯಾಕ್ ಮಾತ್ರನೇ ಕಾಣ್ತಾ ಇದ್ದಿದ್ದು. ಅದಕ್ಕೆ ಫೇಸ್ ಕಟ್ ಕೂಡ ಕಾಣಬೇಕು ಅನ್ನೋ ರೀತಿಯಲ್ಲಿ ನಾವೀಗ ಈ ಕಡೆಯಿಂದ ಹಾಕ್ಸಿದ್ದೀವಿ. ಸೊ ಲಿಫ್ಟಿಂದ ಯಾರೇ ಹೊರಗಡೆ ಬಂದ್ರೂ ನಮಗೆ ನೀಟಾಗಿ ಯಾರದು ಅಂತ ಗೊತ್ತಾಗುತ್ತೆ. ಆ್ಯಂಡ್ ಗೇಟ್ ಮುಂದೆನೇ ಇರೋದ್ರಿಂದ ಅದು ಕೂಡ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಸೊ ಈಗ ಇದನ್ನ ಹಾಕ್ಸಿದ್ ಯಾಕೆ ಅಂದರೆ, ಅಪ್ಪ ಯಾವಾಗಲೂ ಬಂದಾಗ ಅವರಿದ್ದಾಗ ಏನಾದರೂ ಕೊರಿಯರ್ ಬಂದರೆ ಯಾವಾಗ್ಲೂ
ಕೊರಿಯರ್ ಅವ್ರನ್ನ ಯಾಕೆ ಮನೆ ಹತ್ರ ಕರೆಸ್ಕೋತೀರಾ, ಕೆಳಗಡೆನೇ ಈಸ್ಕೊಂಡು ಹಾಗೆ ಕಳಿಸ್ಬಿಡಿ ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಅಲ್ಲಿಗೆ ಹೋಗಬೇಕು ಈಸ್ಕೊಳ್ಳೋದಕ್ಕೆ, ಇಲ್ಲ ಅಂದರೆ ಅಲ್ಲಿ ಸೆಕ್ಯೂರಿಟಿ ಕೈಯಲ್ಲೇ ಕೊಟ್ಬಿಟ್ಟು ಅವರು ಹೋಗಬೇಕು. ಸಮ್ಟೈಮ್ಸ್ ಏನಾಗುತ್ತೆ, ಸೆಕ್ಯೂರಿಟಿ ಇರ್ತಾರೆ, ಕೆಲವೊಂದು ಸರಿ ಇರಲ್ಲ. ಆ್ಯಂಡ್ ಇದ್ರೂ ಕೂಡ ಈ ಹೊಸದಾಗಿ ಯಾರಾದರೂ ಕೊರಿಯರ್ ಬಾಯ್ ಬಂದಿದ್ರೆ ನಮ್ಮ ಈ ಲೈನಲ್ಲೇ 3-4 ಅಪಾರ್ಟ್ಮೆಂಟ್ ಇದೆ. ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಹೋಗ್ಬಿಟ್ಟು ನಾವು ಇಲ್ಲೇ ಇದ್ದೀವಿ, ಸೆಕ್ಯೂರಿಟಿ ಕೈಯಲ್ಲೇ ಕೊಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು OTP ಎಲ್ಲಾನು ಈಸ್ಕೊಂಡು ಆಮೇಲೆ ಆ ಸೆಕ್ಯೂರಿಟಿ ನಮ್ಮ ಸೆಕ್ಯೂರಿಟಿ ಕೇಳಿದ್ರೆ ಇಲ್ಲ ಅಂತಾರೆ. ನನ್ಗೆ ಒಂದ್ಸಾರಿ ಆಗಿದೆ, ಎಲ್ಲಿದ್ದೀರಾ ಅಂದಾಗ ಸೆಕ್ಯೂರಿಟಿ ಹತ್ರನೇ ಇದ್ದೀನಿ, ಕೆಳಗಡೆನೇ ಇದ್ದೀನಿ, ಪಕ್ಕದ ಬಿಲ್ಡಿಂಗಿಗೆ ಹೋಗ್ಬಿಟ್ಟು ನಾವು ಇಲ್ಲೇ ಇದ್ದೀವಿ ಅಂತಾನು ಹೇಳಿರೋದು ಉಂಟು. ಹಾಗಾಗಿ ನಾನು ಇಲ್ಲಪ್ಪ ನಮ್ಮ ಮನೆಗೆ ಬಂದು ಕೊಡಿ ಅಂತಾನೆ ನಾನು ಹೇಳ್ತೀನಿ. ಆದರೆ ಅಪ್ಪ ಯಾವಾಗ್ಲೂ ಇಟ್ಸ್ ನಾಟ್ ಸೇಫ್. ಈಗ ಅಪಾರ್ಟ್ಮೆಂಟ್ಗಳಲ್ಲಿ ಯಾರ ಮನೇಲಿ ಏನಾಗುತ್ತೆ ಅಂತ ಯಾರು ಬಂದು ನೋಡೋದಿಲ್ಲ. ಅಟ್ಲೀಸ್ಟ್ ಇಂಡಿವಿಜುವಲ್ ಮನೆ ಇದ್ರೆ ಸ್ವಲ್ಪ ಗಲಾಟೆ ಆದರೂ ಕೂಡ ಏನು ಅಂತ ಬಂದು ನೋಡ್ತಾರೆ. ಅಪಾರ್ಟ್ಮೆಂಟಲ್ಲಿ ಯಾರೂ ಹೊರಗಡೆ ಕಾಣಲ್ಲ, ಎಲ್ಲರೂ ಅವ್ರವ್ರ ಮನೇಲಿ ಇರ್ತಾರೆ, ಬಾಗ್ಲು ಹಾಕೊಂಡಿರ್ತಾರೆ, ಯಾರಿಗೂ ಏನೂ ಗೊತ್ತಾಗೋದಿಲ್ಲ, ಕರೆಸ್ಬೇಡ ಅಂತ ಅವರು. ಸರಿ ರಾಜೇಶ್ ಇನ್ನೇನು ಮಾಡ್ತಾರೆ, ಈಗ CCTV ಹಾಕ್ಸಿದ್ದಾರೆ, ಯಾರೇ ಬಂದರು ಹೋದ್ರು ಒಂದು ಭಯ ಇರುತ್ತೆ, ಓಕೆಪ್ಪ ಇಲ್ಲಿ ಸರ್ವೆಲೆನ್ಸ್ ಇದೆ ಅಂತ. ಆ್ಯಂಡ್ ಸಮ್ಟೈಮ್ಸ್ ನಾವು ಸಾನುನ ಬಿಟ್ಟು ಹೊರಗಡೆ ಹೋದಾಗ ಕೂಡ ಹೊರಗಡೆ ಇದ್ದಾಗಲೂ ನಾವು ಮನೇಲಿ ಏನಾಗ್ತಾ ಇದೆ ಅಂತ ನೋಡ್ಬೋದು. ಸೊ ಆ ರೀತಿಯಲ್ಲಿ ಸೇಫರ್ ಸೈಡ್ ಅಷ್ಟೇ, ನಾಟ್ ನೆಸಸರಿ ಏನೂ ಇರಲಿಲ್ಲ, ಬಟ್ ಈ ಥರ ಭಯ ಇರುತ್ತಲ್ವಾ, ಹಾಗಾಗಿ ಇದನ್ನು ಹಾಕ್ಸಿರೋ ಥರ ಆಗಿದೆ. ಈಗ ಇದನ್ನೆಲ್ಲ ಕ್ಲೀನ್ ಮಾಡೋ ಟೈಮ್. ನಾನು ಅವ್ರು ಬರೋ ಮುಂಚೆನೇ ಗುಡಿಸಿ ಒರೆಸಿ ಎಲ್ಲನೂ ಆಗಿತ್ತು. ಈಗ ಅವ್ರು ಎಲ್ಲೆಲ್ಲಿ ಓಡಾಡಿದ್ರೋ, ಎಲ್ಲೆಲ್ಲಿ ನೇಲ್ಸ್ ಎಲ್ಲ ಹೊಡೆದ್ರೋ ಅಲ್ಲಿ ಮಾತ್ರನೇ ಸ್ವಲ್ಪ ಧೂಳಾಗಿರೋದು. ಅದಕ್ಕೆ ಇನ್ನೊಂದು ಸಾರಿ ನನಗೆ ಒರೆಸೋದಕ್ಕೆ ಇಷ್ಟ ಇಲ್ಲ. ಸಾನುಗೆ ಹೇಳೋಣ ಅಂದ್ಕೊಂಡೆ, ಆ ಹುಡುಗಿ ಆಟ ಆಡೋದ್ರಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಇವತ್ತು ಈ ಸ್ಪಿನ್ ಮಾಪಲ್ಲಿ ನಾನೇ ಒರೆಸ್ತಾ ಇದ್ದೀನಿ. ಇದೊಂಥರ ಸ್ನೇಹಿತರೆ ತುಂಬ ಕಷ್ಟಪಟ್ಟು ಒರೆಸ್ಬೇಕು ಅಂತ ಇಲ್ಲ, ಸುಮ್ಮನೆ ಹಿಡ್ಕೊಂಡ್ರೆ ಸಾಕು, ಅದಾಗದೆ ತಿರುಗತ್ತೆ, ಅದಾಗದೆ ಮುಂದೆ ಹೋಗುತ್ತೆ, ನಾವು ಹಿಂದೆ ಎಳ್ಕೊಳ್ಬೇಕಷ್ಟೇ. ಆ್ಯಂಡ್ ಸಪ್ರೇಟಾಗಿ ನೀರು ತೊಗೊಳ್ಬೇಕು ಅನ್ನೋ ಥರ ಇಲ್ಲ, ಇದರಲ್ಲೇ ನೀರು ಕೂಡ ಇರುತ್ತೆ. ಸ್ಪ್ರೇ ಮಾಡ್ಕೊಳ್ಳೋದು ಒರೆಸೋದು ಅಷ್ಟೇ. ಅದಕ್ಕೆ ಇವತ್ತು ನಾನು ಇದರಲ್ಲೇ ಒರೆಸ್ತಾ ಇದ್ದೀನಿ. ಇದು ಅಗಾರೋ ಬ್ರ್ಯಾಂಡ್ದು. ಇದ್ರ ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಎಫರ್ಟ್ಲೆಸ್ ಕ್ಲೀನಿಂಗ್. ಮೊದಲು ನಾನು ಜಸ್ಟ್ TV ಕೆಳಗಡೆ ಕ್ಲೀನ್ ಮಾಡಿಕೊಂಡೆ, ಆಮೇಲೆ ನೆನಪಾಯಿತು ಇಲ್ಲೂ ಧೂಳು ಕಾಣ್ತು ಸ್ವಲ್ಪ ಈ ಫ್ಲೂಟೆಡ್ ಪೆನಲ್ಸ್ ಮೇಲೆ. ಆವಾಗ ನೋಡಿದ್ರೆ TV ಮೇಲ್ಗಡೆಯಿಂದ ಅವರು ಡ್ರಿಲ್ ಮಾಡಿದ್ದೆಲ್ಲನೂ ಧೂಳು ಉದುರಿದೆ. ಸೊ ನಾಳೆ ಮಾಡ್ಕೊಳ್ಳೋದು, ಇವತ್ತೇನೆ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಸಾನುನ ಆಟಾಡೋದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿದ್ದಾರೆ. ಸಾನು ವಾಶ್ರೂಮ್ಗೆ ಹೋಗಿದ್ಲು ಅಂತ ಹೇಳ್ಬಿಟ್ಟು ವೇಟ್ ಮಾಡ್ತಾ ಇದ್ದಾರೆ. ವೇಟ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಖುಷಿ. ಕ್ಯಾಮ್ರಾ ಹತ್ರ ಹೋಗಿ ನೋಡ್ತಾರೆ, ಒಬ್ರು ಅಲ್ಲಿ ನೋಡ್ತಾರೆ, ಒಬ್ರು ಇಲ್ಲಿ ನೋಡ್ತಾರೆ ಮಾನಿಟರಲ್ಲಿ, ನಾವು ಹೇಗೆ ಕಾಣ್ತಾ ಇದ್ದೀವಿ ಕ್ಯಾಮ್ರಾದಲ್ಲಿ ಅಂತ ಹೇಳ್ಬಿಟ್ಟು. ಮಕ್ಕಳು ಆವಾಗ್ಲಿಂದ ಆ ಕಡೆಯಿಂದ ಈ ಕಡೆ ಓಡಾಡ್ತಾನೆ ಇದ್ದಾರೆ, ನಾನು ಅಬ್ಸರ್ವೇ ಮಾಡಿಲ್ಲ. ಸಾನು ಬಂದ್ಬಿಟ್ಟು ಅಮ್ಮ ಅಲ್ಲಿ ನೋಡು ಅವರಿಬ್ರು ಹೆಂಗ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ಮೇಲೆ ನಾನು ನೋಡ್ತಾ ಇದ್ದೀನಿ. ಒಬ್ರು ಹೊರಗಡೆ ಹೋಗ್ತಾರೆ, ಕ್ಯಾಮ್ರಾ ಹತ್ರ ನಿಂತ್ಕೊಳ್ತಾರೆ, ಇಲ್ಲಿ ಒಬ್ರು ನೀನ್ ಕಾಣ್ತಿದ್ಯಾ, ನೀನ್ ಏನ್ ಮಾಡ್ತಿದ್ಯಾ ಗೊತ್ತು ನನಗೆ ಅನ್ಕೊಂಡು ಮಾತಾಡ್ಕೊಳ್ತಾ ಇದ್ದಾರೆ.
ಈಗ ಸ್ನೇಹಿತರೆ ಮತ್ತೆ ರಾತ್ರಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ಎಂಡ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಈಗ ರಾತ್ರಿ ಅಡುಗೆ ಮಾಡ್ತಾ ಇದ್ದೀನಿ. ಹಾಗಲಕಾಯಿ ಪಲ್ಯ. ಈ ಹಾಗಲಕಾಯಿ ನಮ್ಮ ಮನೆಯಲ್ಲೇ ಬಿಟ್ಟಿದ್ದು 2 ಬಿಟ್ಟಿತ್ತು. ಸೊ 2ರಲ್ಲಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಸ್ನೇಹಿತರೆ ಈ ವ್ಲಾಗ್ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಒಂಥರ ಮೋಟಿವೇಶನ್ ಸಿಕ್ತಾಗುತ್ತೆ ನನಗೆ ಮುಂದೆ ವ್ಲಾಗ್ಸ್ನ ಮಾಡೋದಕ್ಕೆ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕುವಂಥ ವೀಡಿಯೋಸ್ಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಬಂದ ತಕ್ಷಣ ನೋಡ್ಬೋದು. ಸೊ ಇದು ನಾನು ಸಿಂಪಲ್ ಪಲ್ಯ ಮಾಡ್ತಾ ಇರೋದು. ಪಲ್ಯನ ಸ್ವಲ್ಪ ಹುರ್ಕೊಂಡು ಆಮೇಲೆ ಇದಕ್ಕೆ ಈರುಳ್ಳಿ ಸೇರಿಸ್ಕೊಳ್ತೀನಿ. ಅದು ಸ್ವಲ್ಪ ಹುರ್ಕೊಂಡ್ಮೇಲೆ ಟೊಮ್ಯಾಟೊ ಸೇರಿಸ್ಕೊಳ್ತೀನಿ. ಖಾರಕ್ಕೆ ಸ್ವಲ್ಪ ಚಿಲ್ಲಿ ಮತ್ತು ಚಿಲ್ಲಿ ಪೌಡರ್ 2 ಸೇರಿಸ್ಕೊಳ್ತೀನಿ. ಇದನ್ನು ಸುಮಾರು ಸರಿ ತೋರಿಸಿದ್ದೀನಿ. ಹಾಗಾಗಿ ನಾನು ಇವತ್ತು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇಲ್ಲ. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ.